ಸೈನ್ಸ್ ಬೋರ್ಡ್ ಎಕ್ಸಾಮ್ ಏನಿದೆ ಇನ್ನು 10 ಡೇಸಲ್ಲಿ ನಿಮ್ಮ ಸೈನ್ಸ್ ಬೋರ್ಡ್ ಎಕ್ಸಾಮ್ ಆಗುತ್ತೆ. 50% ಆಫ್ ದ ಪಾರ್ಟ್ ಡಿಪೆಂಡ್ಸ್ ಆನ್ ಯುವರ್ ಪ್ಲಾನಿಂಗ್. 1 hour ಅಲ್ಲ ಸೈನ್ಸಿಗೆ, ನೀವು 6 to 8 hours ಓದಲೇಬೇಕು. ಎಕ್ಸಾಮ್ನಲ್ಲಿ ವಿಡಿಯೋ ಪ್ಲೇ ಆಗಲ್ಲ, ಟೆಕ್ಸ್ಟ್ ಬುಕ್ ಕೊಡೋದಿಲ್ಲ ನಿಮಗೆ, ನೀವೇ ನೆನಪು ಮಾಡ್ಕೊಂಡು ಬರೀಬೇಕು. ನಾ ಹೇಳಿದ್ದನ್ನೆಲ್ಲ 20 ಸೆಕೆಂಡ್ವರೆಗೂ ಮಾಡಿದ್ರೆ ಯು ವಿಲ್ ಬಿ ಅ ಫ್ರೀ ಬರ್ಡ್ ಆನ್ 20 ಸೆಕೆಂಡ್. ಹಲೋ ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿಮ್ಮ ಸೈನ್ಸ್ ಬೋರ್ಡ್ ಎಕ್ಸಾಮ್ ಏನಿದೆ ಇನ್ನು 10 ಡೇಸಲ್ಲಿ ನಿಮ್ಮ ಸೈನ್ಸ್ ಬೋರ್ಡ್ ಎಕ್ಸಾಮ್ ಆಗುತ್ತೆ. ವಿಜ್ಞಾನದ ಮಂಡಳಿ ಪರೀಕ್ಷೆ ಇನ್ನು 10 ದಿನಗಳೆಲ್ಲ ಆಗುತ್ತೆ. ಸೊ 10 ಡೇಸ್ ಸೈನ್ಸ್ ಎಕ್ಸಾಮ್ ಪ್ರೆಪ್ ಪ್ಲ್ಯಾನ್ ಅಂದರೆ 10 ದಿನಗಳಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಸ್ಟ್ರಾಟಜಿ, ಸೈನ್ಸ್ ಬೋರ್ಡ್ ಎಕ್ಸಾಮ್ ಸ್ಟ್ರಾಟಜಿ ಹೇಗಿರಬೇಕು, ಯಾವ ರೀತಿಯಲ್ಲಿ ನೀವು ಸೈನ್ಸ್ನ ಓದ್ಕೋಬೇಕು ಅಂತ ಇವತ್ತಿನ ವಿಡಿಯೋಲಿ ನಾನು ಹೇಳ್ತೀನಿ. ನನ್ನ ಹೆಸರು ಹರ್ಷಿತಾ SS ಆ್ಯಂಡ್ ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ಓಕೆ ಮಕ್ಕಳ, ಸೊ ಲೆಟ್ಸ್ ಲುಕ್ ಏನಿದೆ ನಮ್ಮ ಸ್ಲೈಡ್ ಮೇಲೆ ಅಂತ ನೋಡೋಣ. ಇಟ್ ಇಸ್ ಅ ಫೈನಲ್ ಪುಷ್, ಲೆಟ್ಸ್ ಮೇಕ್ ಇಟ್ ಕೌಂಟ್. ಸೊ 10 ದಿನಗಳು ನೀವೇನು ಎಫರ್ಟ್ಸ್ನ ಹಾಕ್ತಾರೆ. ಆ್ಯಕ್ಚುಲಿ ಇವತ್ತು 13, ಸೊ 18ಕ್ಕೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 5 ದಿನದಲ್ಲಿ ಮಂಡಳಿ ಪರೀಕ್ಷೆ, ಬೋರ್ಡ್ ಎಕ್ಸಾಮ್ ಶುರು ಆಗ್ಬಿಡತ್ತೆ. ಸೊ ಈ 5-10 ದಿನಗಳಲ್ಲಿ ನೀವು ಎಷ್ಟು ಎಫರ್ಟ್ಸ್ನ ಹಾಕ್ತೀರಾ, ದಾಟ್ ಮ್ಯಾಟರ್ಸ್ ಮೋರ್ ದೆನ್ ವಾಟ್ ಎವರ್ ಎಫರ್ಟ್ಸ್ ಯು ಹ್ಯಾವ್ ಪುಟ್ ಫಾರ್ ದ ಪಾಸ್ಟ್ 1 year. ನೀವು 1 ವರ್ಷ ಹಾಕಿರುವಂತಹ ಶ್ರಮಕ್ಕಿಂತ ಜಾಸ್ತಿ ಮ್ಯಾಟರ್ ಆಗುತ್ತೆ ನೀವು ನೆಕ್ಸ್ಟ್ 5-10 ದಿನಗಳಲ್ಲಿ ಹಾಕುವಂತಹ ಶ್ರಮ. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಎಫರ್ಟ್ಸ್ನ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಕಮೆಂಟ್ ಬಿಲೋ ಮಾಡ್ತೀರಾ. ಏನನ್ನ ಕಮೆಂಟ್ ಮಾಡ್ತೀರಾ, ಯುವರ್ ಗೋಲ್ ಫಾರ್ ದ ನೆಕ್ಸ್ಟ್ 10 days. ಸೈನ್ಸ್ ಎಕ್ಸಾಮ್ ರಿಲೇಟೆಡ್ ನಿಮ್ಮ ಗೋಲ್ ಏನು? ಮ್ಯಾಮ್ ನಾನು 80 on 80 ಸ್ಕೋರ್ ಮಾಡಬೇಕು, ಅಥವಾ ಮ್ಯಾಮ್ ನಾನು ಫಿಸಿಕ್ಸ್ ಏನಿದೆ ಅದರಲ್ಲಿ ಫುಲ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು, ಮ್ಯಾಮ್ ನಾನು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸಲ್ಲಿ ಮಾಸ್ಟರ್ ಆಗಬೇಕು, ಮ್ಯಾಮ್ ನಾನು ಲೈಫ್ ಪ್ರಾಸೆಸಸಲ್ಲಿ 8 on 8 ಮಾರ್ಕ್ಸ್ ಪಡೆಯುವಷ್ಟು ಕೇಪಬಲ್ ಆಗಬೇಕು. ಸೊ ವಾಟ್ ಎವರ್ ಯುವರ್ ಗೋಲ್ ಇಸ್, ನಿಮ್ಮ ಗುರಿ ಏನೇ ಆಗಿದ್ರು, ಮುಂದಿನ 10 ದಿನಗಳ ಗುರಿ ಏನೇ ಆಗಿದ್ರು, ಅದನ್ನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೀರಾ. ಓಕೆನಾ ಮಕ್ಕಳ? ಓಕೆ, ಅದನ್ನು ಹೇಳ್ತಾ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದಿಸ್? ನಿಮ್ಮ 10 days ಏನಿದೆ ಅದರಲ್ಲಿ ಡೇ ವೈಸ್ ಬ್ರೇಕ್ ಡೌನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ದಿನ ನೀವು 10 ದಿನಗಳೇನಿದೆ ಅದರಲ್ಲಿ ದಿನೇ ಯಾವ ರೀತಿ ನಿಮ್ಮ ಸಮಯನ ನೀವು ಸ್ಪೆಂಡ್ ಮಾಡಬೇಕು ಅಂತ ಹಾಕಿಟ್ಟಿದ್ದೀನಿ. ಡೇ 1 to 2 ಆರ್ಗನೈಸ್ ಯುವರ್ 10 day ಸ್ಟಡಿ ಸ್ಕೆಡ್ಯೂಲ್. ಸೊ ಇವತ್ತು ಹಾಗೂ ನಾಳೆ ಏನಿದೆ, ಅಥವಾ ನೀವು ನಾಳೆ ನಾಡಿದ್ದು ಅಂತಾನು ಪರಿಗಣಿಸ್ಬೋದು, ಬಟ್ ಐ ವುಡ್ ಸೇ ಇವತ್ತು ಹಾಗೂ ನಾಳೆ ಏನಿದೆ, ಮುಂದಿನ 8 ದಿನಗಳು, ಮುಂದಿನ 9 ದಿನಗಳು ನೀವು ಹೇಗೆ ಓದುತ್ತೀರಾ, ಏನನ್ನ ಓದುತ್ತೀರಾ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಏನನ್ನ ಓದ್ತೀರಾ, ಯಾಕೆ ಓದ್ತೀರಾ ಅಂತ ಇಲ್ಲಿ ನೋಡೋಣ. ಲಿಸ್ಟ್ ಆ್ಯಂಡ್ ಪ್ರಯಾರಿಟೈಸ್. ರೈಟ್ ಡೌನ್ ಆಲ್ ದ ಚಾಪ್ಟರ್ಸ್. ನಾನೊಂದು ನಿಮಗೆ ಟ್ರಿಕ್ನ ಕೊಟ್ಟಿದ್ದೆ. ಟ್ರಿಕ್ ಅಂದರೆ ಒಂದು ಮೆಥಡ್ನ ಕೊಟ್ಟಿದ್ದೆ. ಏನು ಹೇಳಿದೆ ಮೆಥಡಲ್ಲಿ? ನೀವು ನಿಮ್ಮ ಒಂದು ಶೀಟ್ ಆಫ್ ಪೇಪರ್ ತೊಗೋತೀರಾ, ಆ ಶೀಟ್ ಆಫ್ ಪೇಪರ್ ಮೇಲೆ ಸೈನ್ಸ್ ಅಂತ ಹೆಡ್ಡಿಂಗ್ ಕೊಡ್ತೀರಾ. ಓಕೆ, ಆ ಶೀಟ್ ಆಫ್ ಪೇಪರಲ್ಲಿ ಸೈನ್ಸ್ ಅಂತ ಹೆಡ್ಡಿಂಗ್ ಕೊಟ್ಟ ಮೇಲೆ ಸೈನ್ಸ್ನ 13 ಚಾಪ್ಟರ್ಸ್ನ ನೋಟ್ ಡೌನ್ ಮಾಡ್ಕೋತೀರಾ. ಓಕೆ, 13 ಚಾಪ್ಟರ್ಸ್. ಸೊ ಹೇಗೆ ನೋಟ್ ಡೌನ್ ಮಾಡ್ಕೋತೀರಾ, ಅಲ್ಲಿ ಈ ಪಾಯಿಂಟ್ ಬರುತ್ತೆ. ಮಾರ್ಕ್ ಹೈ ವೇಟೇಜ್ ಟಾಪಿಕ್ಸ್ ಫಸ್ಟ್. ಓಕೆ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ಲೈಫ್ ಪ್ರಾಸೆಸಸ್, ಎಲೆಕ್ಟ್ರಿಸಿಟಿ, ಇದಕ್ಕೆಲ್ಲ 8 ಮಾರ್ಕ್ಸ್ ಇದೆ ಅಲ್ವಾ? ಎಲೆಕ್ಟ್ರಿಸಿಟಿನೇ ಅಲ್ವಾ ಐ ಥಿಂಕ್. ಸೊ 8 ಮಾರ್ಕ್ಸ್ ಇರುವಂಥ ಚಾಪ್ಟರ್ಸ್ನೆಲ್ಲ ಫಸ್ಟ್ ಬರೀತೀರ. ಅದಾದಮೇಲೆ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್, ಇದಕ್ಕೆ 7 ಮಾರ್ಕ್ಸ್ ಇದೆ. ಅದಾದಮೇಲೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ಇದಕ್ಕೆ 6 ಮಾರ್ಕ್ಸ್ ಇದೆ. ಲಾಸ್ಟಲ್ಲಿ ಆರ್ ಎನ್ವೈರನ್ಮೆಂಟ್, ಇದಕ್ಕೆ 3 ಮಾರ್ಕ್ಸ್ ಇದೆ. ಓಕೆನಾ? ಅಂಕಗಳ ಪ್ರಕಾರ ನಿಮ್ಮ ಏನು ಚಾಪ್ಟರ್ ಅಧ್ಯಾಯಗಳನ್ನ ಬರ್ಕೋತೀರಾ. ಸಂತಾನೋತ್ಪತ್ತಿ ಆಗಿರ್ಬೋದು, ಅಥವಾ ಇಲ್ಲ ಸಂತಾನೋತ್ಪತ್ತಿ ಇಲ್ಲ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ಮತ್ತು ವಿದ್ಯುತ್ ಶಕ್ತಿ ಏನಿದೆ, ಇದಕ್ಕೆಲ್ಲ 8 ಅಂಕಗಳಿದೆ. ಸೊ ಅದನ್ನು ಮೇಲೆ ಬರ್ಕೋಬೇಕು. ಓಕೆ, ಅದಾದಮೇಲೆ ಸಂತಾನೋತ್ಪತ್ತಿ 7 ಅಂಕಗಳ ಒಂದು ಅಧ್ಯಾಯ ಆಗಿರುತ್ತೆ. ಕೊನೆಯಲ್ಲಿ ನಮ್ಮ ಪರಿಸರ. ಓಕೆ, ಈ ರೀತಿ ಅಂಕಗಳ ಪ್ರಕಾರ ಕ್ರಮವಾಗಿ ನೀವು ಏನು ಅಧ್ಯಾಯಗಳನ್ನ ಬರ್ಕೋತೀರಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀರಾ, ವಿಚ್ ಟಾಪಿಕ್ಸ್ ಸ್ಕೇರ್ ಯು ದ ಮೋಸ್ಟ್. ಓಕೆ, ನಾನು ಏನು ಹೇಳಿದೆ, ಬೇಸ್ಡ್ ಆನ್ ಯುವರ್ ಪ್ರಿಪ್ರೇಟರಿ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ ಅನಾಲಿಸಿಸ್ ಪ್ರಕಾರ ಯಾವ ಚಾಪ್ಟರ್ಸ್ ನಿಮಗೆ ಕಷ್ಟ ಅನ್ನಿಸ್ತು ಅದನ್ನು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ ಇದ್ದರೆ ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಟ್ಯಾಕಲ್. ಓಕೆ, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಹೈ ವೇಟೇಜ್ ಚಾಪ್ಟರ್, ಆ್ಯಂಡ್ ಈ ಕಾನ್ಸೆಪ್ಟ್ಸ್ ನನಗೆ ಅರ್ಥ ಆಗ್ತಿಲ್ಲ. ಯು ವಿಲ್ ಸ್ಟಾರ್ಟ್ ಸ್ಟಡಿಯಿಂಗ್ ಫ್ರಮ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಓಕೆ, ದಟ್ ಶುಡ್ ಬಿ ಯುವರ್ ಗೋಲ್. ಓಕೆನಾ ಮಕ್ಕಳ?
ಅಂದರೆ ಹೆಚ್ಚು ಅಂಕಗಳ ಅಧ್ಯಾಯ ಯಾವುದಿದೆ, ಜೀವಕ್ರಿಯೆಗಳಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಇದು ಮೇಲ್ ಬರ್ತಿದೆ. ಆ್ಯಂಡ್ ನೀವು ಸರಣಿ ಪರೀಕ್ಷೆ, ಮಾದರಿ ಪ್ರಶ್ನೆ ಪತ್ರಿಕೆ, ಈ ಎಲ್ಲ ಪತ್ರಿಕೆಗಳನ್ನ ನೀವು ಅನಲೈಸ್ ಮಾಡಿರ್ತೀರ ಅಲ್ವಾ. ಪ್ರಶ್ನೆಗಳು ಯಾವ್ದು ನನಗೆ ಸುಲಭ ಆಗ್ತಿದೆ, ಯಾವುದು ಕಠಿಣ ಆಗ್ತಿದೆ ಅಂತ ನೀವು ಪರಿಷ್ಕರಣೆ ಮಾಡಿರ್ತೀರ ಅಲ್ವಾ, ಅಥವಾ ಏನು ಅರ್ಥ ಮಾಡ್ಕೊಂಡಿರ್ತೀರ ಯಾವುದು ಕಷ್ಟ ಯಾವುದು ಸುಲಭ ಅಂತ ಎಲ್ಲ. ಸೊ ಯಾವ ಅಧ್ಯಾಯ ನಿಮಗೆ ಅಕಸ್ಮಾತ್ ಜೀವಕ್ರಿಯೆಗಳು ಹೆಚ್ಚು ಅಂಕಗಳ ಒಂದು ಅಧ್ಯಾಯ ಆಗಿರುತ್ತೆ, ಈ ಅಧ್ಯಾಯ ನನಗೆ ಕಷ್ಟ ಆಗ್ತಿದೆ ಅಂತ ಗುರ್ತು ಹಿಡಿದ ತಕ್ಷಣ ನೀವು ಜೀವಕ್ರಿಯೆಗಳೊಟ್ಟಿಗೆ ಅಧ್ಯಯನನ ಶುರು ಮಾಡ್ತೀರಾ. ಹೈ ವೇಟೇಜ್ ಟಾಪಿಕ್ಸ್ ಆ್ಯಂಡ್ ಯಾವ ಟಾಪಿಕ್ಸ್ ನಿಮಗೆ ಜಾಸ್ತಿ ಭಯ ಆಗ್ತಿದೆ, ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸ್ಟಡಿಯಿಂಗ್ ಫ್ರಮ್ ದೇರ್. ಓಕೆ, ಅದನ್ನು ಮಾಡ್ತೀರಾ ನೀವು. ಫಸ್ಟ್ 2 days ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ವಿಚ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಚಾಪ್ಟರ್ಸ್ ಫಾರ್ ಯು. ಮೊದಲನೇ 2 ದಿನ ಯಾವ ಅಧ್ಯಾಯಗಳು ನಿಮಗೆ ಅತಿ ಹೆಚ್ಚು ಕಠಿಣ ಅನಿಸುತ್ತೆ ಹಾಗೂ ಯಾವ ಅಧ್ಯಾಯಗಳಿಗೆ ಹೆಚ್ಚು ಅಂಕಗಳಿರುತ್ತೆ ಅದನ್ನು ಗುರ್ತಿಸ್ಲಿಕ್ಕೆ ನೀವು 1 ಅಥವಾ 2 ದಿನಾನ ಕಳಿತೀರಾ. ಓಕೆ, ಇಟ್ ವಿಲ್ ಹೆಲ್ಪ್. ನೀವು ಅನ್ಕೋಬೋದು 1-2 days ನಾನು ಇದರಲ್ಲೇ ಸ್ಪೆಂಡ್ ಮಾಡಿಬಿಟ್ರೆ ಏನು ಮಾಡಲಿ, ಇಟ್ಸ್ ಓಕೆ. ಯಾಕಂದರೆ ಬಿಕಾಸ್ 1 day ನೀವು ಪೂರ್ತಿ ಅದ್ರ ಮೇಲೆ ಸ್ಪೆಂಡ್ ಮಾಡಿದಾಗ ನೆಕ್ಸ್ಟ್ 8 days ಕ್ಲಿಯರ್ ಆಗಿಬಿಡುತ್ತೆ. ನಾನು ಏನು ಓದಬೇಕು, ಯಾವ ರೀತಿ ಓದಬೇಕು ಅಂತ ಕ್ಲಿಯರ್ ಆಗಿಬಿಡುತ್ತೆ. ಓಕೆ ಓಕೆ ನೆಕ್ಸ್ಟ್ ಡೇ 2 ಯು ಆರ್ ಗೋಯಿಂಗ್ ಟು build your schedule. ಓಕೆ, ಈ day 1 ಏನಿದೆ ಯು ಆರ್ ಗೋಯಿಂಗ್ ಟು ಪ್ರಯಾರಿಟೈಸ್. ಓಕೆ, ಇದು ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ, ಗುರ್ತಿಸ್ತೀರಾ. ಮೊದಲನೇ ದಿನ ಗುರ್ತಿಸ್ತೀರಾ. 2ನೇ ದಿನ ನಿಮ್ಮ ಸ್ಕೆಡ್ಯೂಲ್ನ ಬಿಲ್ಡ್ ಮಾಡ್ತೀರಾ. ಈ ಚಾಪ್ಟರ್ಸ್ ನನಗೆ ಕಷ್ಟ ಆಗಿದೆ ಗೊತ್ತಾಯ್ತಾ, ಓಕೆ ಇದರಲ್ಲಿ ನಾನು ಏನೇನು ಓದ್ಕೋಬೇಕು, ಉಳಿದಿದ್ದ 8 ದಿನಗಳಲ್ಲಿ ಏನೇನು ಓದ್ಕೋಬೇಕು ಅಂತ ನೀವು ನಿಮ್ಮ ಟೈಮ್ ಟೇಬಲ್ನ ಬಿಲ್ಡ್ ಮಾಡ್ಕೋತೀರಾ ಆನ್ ಡೇ 2. 2ನೇ ದಿನ ಯಾವ ಅಧ್ಯಾಯಗಳು ಕಷ್ಟ ಆಯಿತು, ಯಾವ ಪರಿಕಲ್ಪನೆಗಳು ಕಷ್ಟ ಆಯಿತು ಅಂತ ಗುರ್ತಿಸಿದ್ರಿ ಅಲ್ವಾ ಮೊದಲನೇ ದಿನ. ಈ ಪರಿಕಲ್ಪನೆಗಳನ್ನ ನಾನು ಹೇಗೆ ಓದ್ಕೊಳ್ಳಿ, ವೇಳಾಪಟ್ಟಿ ಹೇಗಿರತ್ತೆ ನಂದು ಅಂತ ಉಳಿದ 8 ದಿನಗಳು 2ನೇ ದಿನ ಉಳಿದ 8 ದಿನಗಳ ವೇಳಾಪಟ್ಟಿನ ನೀವು ಹಾಕೋತೀರಾ. ನೀವು ಕೇಳ್ಬೋದು ನನಗೆ, ನೀವೇ ಕೊಟ್ಬಿಡಿ ಮ್ಯಾಮ್ ಟೈಮ್ ಟೇಬಲು, ನಾವೇನಕ್ಕೆ ಹಾಕೋಬೇಕು, ನಮ್ಗೆ ನೀವೇ ಕೊಡಿ ಟೈಮ್ ಟೇಬಲ್ ಅಂತ ಕೇಳ್ಬೋದು. ಬಟ್ ಒಂದಷ್ಟು ಜನ ನಿಮ್ಮಲ್ಲಿ ಬೆಳಗ್ಗೆ ಎದ್ದೊಳ್ತಾರೆ, ಒಂದಷ್ಟು ಜನ ಲೇಟಾಗಿ ಎದ್ದೊಳ್ತಾರೆ, ಒಂದಷ್ಟು ಜನ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಓದ್ತಾರೆ, ಒಂದಷ್ಟು ಜನ 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ. ಇಂಥ ದೊಡ್ಡ ವೇರಿಯೇಷನ್ ಇರುವಂತಹ ಪಾಪ್ಯುಲೇಷನ್ಗೆ ನಾನು ಹೆಂಗೆ ಹೇಳಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ನ ಕೊಡಲಿ, ಆಗೋದಿಲ್ಲ ಅಲ್ವಾ. ನಿಮ್ಮ ಡೇ ಟೈಮ್, ನಿಮ್ಮ ದಿನಚರಿ, ನಿಮ್ಮ ಸ್ಕೆಡ್ಯೂಲ್ ನಿಮಗೆ ಬೆಸ್ಟ್ ಆಗಿ ಗೊತ್ತಿರತ್ತೆ. ನಾನು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಕಲೀಲಿಕ್ಕೆ ಒಂದು ಸ್ಟೂಡೆಂಟಿಗೆ 4 ಅವರ್ ಬೇಕಾಗ್ಬೋದು, ಇನ್ನೊಂದು ಸ್ಟೂಡೆಂಟ್ 10 ನಿಮಿಷದಲ್ಲಿ ಕಲ್ತ್ಬಿಡ್ತಾರೆ. ಸೊ ನಿಮ್ಮ ಕೇಪಬಿಲಿಟೀಸ್ ನಿಮಗೆ ಬೆಸ್ಟ್ ಗೊತ್ತಿರೋದ್ರಿಂದ ಯು ಆರ್ ದ ಬೆಸ್ಟ್ ಪರ್ಸನ್ ಟು ಮೇಕ್ ಟೈಮ್ ಟೇಬಲ್ ಫಾರ್ ಯೋರ್ ಸೆಲ್ಫ್. ಓಕೆ, ಸೊ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಉಳಿದ 8 ದಿನಗಳಲ್ಲಿ ಯಾವ ಟಾಪಿಕ್ ಮೇಲೆ ಅಂತ ನೀವಾಗಿ ಖುದ್ದು 2ನೇ ದಿನ ಪ್ಲಾನ್ನ ಹಾಕೋತೀರ. ಓಕೆ, ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ ಏನು ಕೊಡ್ಬೋದು ನಾನು, ಅಟ್ಲೀಸ್ಟ್ 1 to 1.5 hours. ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮ್ ಇರುವಂಥ ದಿನಗಳು ಲೈಕ್ 18th ನಿಮ್ಮ ಎಕ್ಸಾಮ್ ಇದೆ, ಮತ್ತು ಮತ್ತೆ 16th ಏನೋ ಎಕ್ಸಾಮ್ ಇರ್ಬೋದು. 16th ಇಲ್ಲ, ಐ ಥಿಂಕ್ 20th ಏನೋ ಎಕ್ಸಾಮ್ ಇರ್ಬೋದು. ಎಕ್ಸಾಮ್ ಡೇಸಲ್ಲಿ ನಿಮಗೆ ಆಬ್ವಿಯಸ್ಲಿ 1.5 hours ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅನಿಸ್ಬೋದು. ಬಟ್ ಬೇರೆ ಎಲ್ಲ ದಿನಗಳು ಆದಷ್ಟು ನೀವು 1 hour ಅಟ್ಲೀಸ್ಟ್ ಸೈನ್ಸಿಗೆ ಡೆಡಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, 1 ಗಂಟೆಗಳ ಕಾಲ ಕನಿಷ್ಠ ನೀವು ವಿಜ್ಞಾನದ ಮೇಲೆ ಸ್ಪೆಂಡ್ ಮಾಡಲೇಬೇಕು, ಇಲ್ಲಾಂದರೆ ಮರ್ತು ಹೋಗ್ತೀರಾ. ಎಕ್ಸಾಮಿನ ಬರದಲ್ಲಿ, ಎಕ್ಸಾಮಿನ ಭಯದಲ್ಲಿ ನೀವು ಕಾನ್ಸೆಪ್ಟ್ಸ್ನ ಮರ್ತು ಹೋಗುವಂಥ ಸಾಧ್ಯತೆ ಇದೆ. ಚಿಕ್ಕದಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ ಅಥವಾ ಪರೀಕ್ಷೆ ನೋಟ್ಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಕ್ವಿಕ್ಕಾಗಿ ರಿವಿಷನ್ ಮಾಡಿ. ಡೈಲಿ 1 hour ಏನಿದೆ ಕ್ವಿಕ್ಕಾಗಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ ಮಕ್ಕಳ? ಓಕೆ, 5 minutes ಬ್ರೇಕ್ ಎವ್ರಿ 30 minutes ಸ್ಟಡಿ. ಇದು ನಮ್ಮ ಪೊಮೊಡೋರೋ ಟೆಕ್ನಿಕ್. ನಾನು ಸ್ಟಡಿ ವಿತ್ ಮೀ ವಿಡಿಯೋ ಕೂಡ ಬರುತ್ತೆ, ಈ ಸ್ಯಾಟರ್ಡೇ ಬರುತ್ತೆ, ನಾಳೆ ಅಂದರೆ 14th ಏನಿದೆ ಸ್ಟಡಿ ವಿತ್ ಮೀ ವಿಡಿಯೋ ಬರುತ್ತೆ. 3 hours ಸ್ಟಡಿ ವಿತ್ ಮೀ ವಿಡಿಯೋನ ನಾನು ಖುದ್ದಾಗಿ ಕುತ್ಕೊಂಡು ಮಾಡಿದ್ದೀನಿ. ನಿಮಗೆ ಓದೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಆ ವಿಡಿಯೋನ ಪ್ಲೇ ಮಾಡಿಕೊಂಡು ನನ್ನ ಜೊತೆ ನೀವು ಓದ್ಕೋಬಹುದು. ಓಕೆನಾ ಮಕ್ಕಳ? ಅದು ಬಿಟ್ಟರೆ 1 part per session, ನೋ ಮಿಕ್ಸಿಂಗ್. ಅಂದರೆ ನೀವು 1/2 hour ಫಸ್ಟ್ 25 minutesಲ್ಲಿ ಫಿಸಿಕ್ಸ್ನ ಓದ್ಕೋತೀರಾ ಅಂದರೆ ಬರೀ ಫಿಸಿಕ್ಸ್ನ ಓದ್ಕೊಳ್ಳಿ. ನೆಕ್ಸ್ಟ್ 25 minutesಲ್ಲಿ ಬಯಾಲಜಿನ ಓದ್ಕೋತೀರಾ ಅಂದರೆ ಬರೀ ಬಯಾಲಜಿನ ಓದ್ಕೊಳ್ಳಿ. ಫಿಸಿಕ್ಸ್ ಓದ್ತೀನಿ ಒಂದು 10 ನಿಮಿಷ, ಬಯಾಲಜಿ ಓದ್ತೀನಿ 10 ನಿಮಿಷ, ಕೆಮಿಸ್ಟ್ರಿ 10 ನಿಮಿಷ ಓದ್ತೀನಿ, ಆ ಥರ ಮಾಡೋಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡಬೇಡಿ. ಒಂದು ಪಾರ್ಟ್ನ ಡೆಡಿಕೇಟೆಡ್ ಆಗಿ 25 to 30 minutes ಕೂತ್ಕೊಂಡು ಓದಿ. ಓಕೆನಾ ಮಕ್ಕಳ? ಓಕೆ, ಮ್ಯಾಪ್ ಔಟ್ 3 to 10 days ಬಿಫೋರ್ ಯು ಸ್ಲೀಪ್. ಸೆಕೆಂಡ್ ಡೇ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮುಂದಿನ 10
ಏನು 8 ದಿನಗಳೇನಿದೆ, 3ನೇ ತಾರೀಕು ಥರ್ಡ್ ಡೇಯಿಂದ 10th ಡೇ ಇರುತ್ತೆ ಅಲ್ವಾ, ನೆಕ್ಸ್ಟ್ 8 ಡೇಸ್ ಇರುತ್ತೆ ಅಲ್ವಾ, ಅದನ್ನು ನೀವು ಮ್ಯಾಪ್ ಔಟ್ ಮಾಡಬೇಕು. ಏನೇನು ಮಾಡ್ತೀನಿ, ಯಾವ್ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು, ಎಲ್ಲ ಶೀಟ್ ಆಫ್ ಪೇಪರಲ್ಲಿ ಬರ್ಕೊಂಡು ಹೋಗಿ, ಓಕೆನಾ. ಆ್ಯಂಡ್ ಇದನ್ನು ನಾನು ಫೋಕಸ್ ಮಾಡಬೇಕು, ಈ ರೀತಿ ಟೈಮ್ ಟೇಬಲ್ನ ನಾನು ಇಟ್ಕೊಂಡು ಓದ್ತೀನಿ ಅಂತ ಬಿಫೋರ್ ಸೆಕೆಂಡ್ ಡೇ ಮಲ್ಕೊಳ್ಳೋಕ್ಕಿಂತ ಮುಂಚೆ ಡಿಸೈಡ್ ಮಾಡಬೇಕು, ಓಕೆನಾ ಮಕ್ಕಳ. ನೆಕ್ಸ್ಟ್ ಇಲ್ಲೇನಿದೆ, ಎಫೆಕ್ಟಿವ್ ಪ್ಲಾನಿಂಗ್ ಸೆಟ್ಸ್ ದ ಫೌಂಡೇಶನ್ ಫಾರ್ ಅ ಪ್ರೊಡಕ್ಟಿವ್ 10 days. ಯಾವುದೇ ಒಂದು ಏಮ್ನ ನೀವು ಅಚೀವ್ ಮಾಡಬೇಕಂದ್ರೆ 50% ಆಫ್ ದ ಪಾರ್ಟ್ ಡಿಪೆಂಡ್ಸ್ ಆನ್ ಯುವರ್ ಪ್ಲಾನಿಂಗ್. ಓಕೆ, ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಾ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಗೋಲ್ನ, ನಿಮ್ಮ ಗುರಿನ ನೀವು ಅಚೀವ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ 3 to 7 ಆಕ್ಟಿವ್ ರಿಕಾಲ್ ಆ್ಯಂಡ್ ಫೋಕಸ್ಡ್ ರಿವಿಷನ್. 3ನೇ ದಿನದಿಂದ 7ನೇ ದಿನ, ಅಂದರೆ 3ನೇ ದಿನ ಅಂದರೆ ಇವತ್ತು 14, 15 ನೀವು 13 ಅಲ್ವಾ, ಇವತ್ತು 13, 14 ಪ್ಲ್ಯಾನಿಂಗಿಗೆ ತಗೋತೀರಾ. ಸೊ 15ನೇ ತಾರೀಕಿಂದ 22ನೇ ತಾರೀಕು. ಓಕೆ, 15ನೇ ತಾರೀಕಿಂದ 7 ಅಲ್ವಾ, 3 to 7 ಅಂದರೆ 15, 16, 17, 18. ಓಕೆ, 15, 16, 17, 18 ನೀವು ಈ ಟಾಸ್ಕ್ಸ್ನ ಮಾಡ್ತೀರಾ. ವಾಟ್ ಇಸ್ ದಿಸ್? ಇಲ್ಲಿ ಆಕ್ಟಿವ್ ರಿಕಾಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ನೋಟ್ಸ್ನ ಏನು ಬೋರಿಂಗ್ ಆಗಿ ಓದ್ಕೊಂಡು ಹೋಗೋದು, ಸುಮ್ಮನೆ ಟೆಕ್ಸ್ಟ್ ಬುಕ್ ಮುಂದೆ ಇಟ್ಕೊಂಡು ಗೋಡೆನ ಗುರಾಯಿಸೋದು ಇದಲ್ಲ. ಆ್ಯಕ್ಚುಲಿ ರಿಕಾಲ್ ಮಾಡಬೇಕು. ನಿಮಗೆ ಯಾವ ಟಾಪಿಕ್ಸ್ ಕಷ್ಟ ಇದೆ ಅಲ್ವಾ, ಲೆಟ್ಸ್ ಸೇ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕಷ್ಟ ಇದೆ ಅಂತ ಅನ್ಕೊಳ್ಳಿ. ಒಂದ್ಸತಿ ಓದ್ಕೋತೀರಾ, ಟೆಕ್ಸ್ಟ್ ಬುಕ್ನ ನೋಡ್ಕೋತೀರಾ ಅಥವಾ ನೋಟ್ಸ್ನ ನೋಡ್ಕೋತೀರಾ ಅಥವಾ ವಿಡಿಯೋನ ವಾಚ್ ಮಾಡ್ತೀರಾ. ಎಲೆಕ್ಟ್ರಾನ್ ಚುಕ್ಕಿ ರಚನೆ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಮೊದಲನೇದಾಗಿ ನೀವು ಅಧ್ಯಯನ ಮಾಡಬೇಕು. ಪಠ್ಯಪುಸ್ತಕದಿಂದ ಮಾಡ್ಬೋದು, ಟಿಪ್ಪಣಿಗಳಿಂದ ಮಾಡ್ಬೋದು ಅಥವಾ ವಿಡಿಯೋಗಳನ್ನ ನೋಡಿಕೊಂಡು ಮಾಡ್ಬೋದು. ಓಕೆ, ಅಧ್ಯಯನ ಆದಮೇಲೆ ನೀವು ಸಕ್ರಿಯ ಪರಿಷ್ಕರಣೆ ಮಾಡಬೇಕು. ಆಫ್ಟರ್ ಬೇಸಿಕ್ ಸ್ಟಡಿ ಯು ಆರ್ ಗೋಯಿಂಗ್ ಟು ಡೂ ಆಕ್ಟಿವ್ ರಿಕಾಲ್. ಹೌ ಆರ್ ಯು ಗೋಯಿಂಗ್ ಟು ಡೂ ಆಕ್ಟಿವ್ ರಿಕಾಲ್? ಕ್ವೆಶ್ಚನ್ನ ತಲೆಯಲ್ಲಿ ಇಟ್ಕೊಳ್ಳಿ, NaCl ಸ್ಟ್ರಕ್ಚರ್ ಬರೀಬೇಕು. ಟೆಕ್ಸ್ಟ್ ಬುಕ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಖುದ್ದಾಗಿ NaCl ಸ್ಟ್ರಕ್ಚರ್ನ ಬರೀಬೇಕು. ಸೋಡಿಯಂ ಹೇಗೆ ಎಲೆಕ್ಟ್ರಾನ್ಸ್ ಕಳ್ಕೊಳ್ಳುತ್ತೆ, ಕ್ಲೋರಿನ್ ಹೇಗೆ ಎಲೆಕ್ಟ್ರಾನ್ ಗೇನ್ ಮಾಡುತ್ತೆ, ಈ ರೀತಿ ಫುಲ್ಲು ನೀವೇ ಆನ್ಸರ್ ಮಾಡಬೇಕು. ಆಗ ನಿಮ್ಮ ಬ್ರೈನ್ ಏನಿದೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ಆಗ ಬ್ರೈನಿಗೆ ಇನ್ನೂ ಕ್ಲೀನಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಆಗತ್ತೆ. ಓಕೆ, ಇದನ್ನು ನಾವು ಸಕ್ರಿಯ ಪರಿಷ್ಕರಣೆ ಅಥವಾ ಆಕ್ಟಿವ್ ರಿಕಾಲ್ ಅಂತ ಕರಿತೀವಿ. ರೈಟ್ ವಿತೌಟ್ ಲುಕಿಂಗ್, ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಆಕ್ಟಿವ್ ರಿಕಾಲ್. ಓಕೆ, ನೋಡ್ದಿರೋ ಹಾಗೆ ನೀವು ಬರಿಬೇಕು, ನೋಡ್ದಿರೋ ಹಾಗೆ ಉತ್ತರಗಳನ್ನ ಬರಿಬೇಕು. ಕ್ಲೋಸ್ ಯೋರ್ ಬುಕ್, ರೈಟ್ ಡೌನ್ ಕೀ ಫಾರ್ಮುಲಾಸ್ ಅಂಡ್ ಪ್ರಾಸೆಸಸ್ ಫ್ರಮ್ ಮೆಮರಿ, ಚೆಕ್ ವಾಟ್ ಯು ಮಿಸ್ಡ್. ನೀವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಸೋಡಿಯಂ ಕ್ಲೋರೈಡು ನೀವು ಟೆಕ್ಸ್ಟ್ ಬುಕ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಬರೆದ್ರೆ ಎಲ್ಲಿ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೆ. ಯಾಕಂದರೆ ನಿಮಗೆ ಎಕ್ಸಾಮ್ನಲ್ಲಿ ವಿಡಿಯೋ ಪ್ಲೇ ಆಗಲ್ಲ, ಟೆಕ್ಸ್ಟ್ ಬುಕ್ ಕೊಡೋದಿಲ್ಲ ನಿಮಗೆ, ನೀವೇ ನೆನಪು ಮಾಡ್ಕೊಂಡು ಬರಿಬೇಕು. ಸೊ ಅದನ್ನು ಈಗಲಿಂದಾನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆನಾ? ಓಕೆ, ನೆಕ್ಸ್ಟು ಕ್ವಿಜ್ ಯೋರ್ ಸೆಲ್ಫ್ ಡೈಲಿ, ಮೇಕ್ ಯೋರ್ ಓನ್ MCQs ಫ್ರಮ್ ಈಚ್ ಚಾಪ್ಟರ್, ಆನ್ಸರ್ ದೆಮ್ ಲೈಕ್ ಅ ರಿಯಲ್ ಎಕ್ಸಾಮ್. ದಿಸ್ ಬಿಲ್ಡ್ಸ್ ರಿಯಲ್ ಕಾನ್ಫಿಡೆನ್ಸ್. ನಿಮಗೆ ನಿಮ್ಮದೇ MCQsನ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಮ್ಮ ಪರೀಕ್ಷೆ ಆ್ಯಪಿನಲ್ಲಿ ಪ್ರಾಕ್ಟೀಸ್ ಸೆಕ್ಷನಲ್ಲಿ MCQs ಸಿಗುತ್ತೆ, ಚಾಪ್ಟರ್ ವೈಸ್ MCQs ಸಿಗುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳು ಪರೀಕ್ಷೆ ಆ್ಯಪಿನಲ್ಲಿ ಪ್ರಾಕ್ಟೀಸ್ ವಿಭಾಗದ ಅಡಿ ಸಿಗತ್ತೆ. ಓಕೆ, ಇದನ್ನ ಯುಟಿಲೈಸ್ ಮಾಡಿಕೊಂಡು ನೀವು ಚಾಪ್ಟರ್ಗಳನ್ನ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಆಕ್ಟಿವ್ ರಿಕಾಲಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಬೋದು. ಫ್ಲ್ಯಾಶ್ ಕಾರ್ಡ್ಸ್ ಅಂದ್ರೇನು? ಇಟ್ ಇಸ್ ಯಾವುದೇ ಒಂದು ಪೇಪರ್ನ ತಗೊಂಡು ಮಕ್ಕಳ, ಯಾವುದೇ ಒಂದು ಪೇಪರ್ನ ತಗೊಂಡು, ಓಕೆ ಯಾಕೋ ಪೆನ್ ಬರ್ತಿಲ್ಲ ಅನ್ಸುತ್ತೆ ಇವತ್ತು. ಓಕೆ, ನೆವರ್ ಮೈಂಡ್. ಯಾವುದೇ ಒಂದು ಪೇಪರ್ನ ತೊಗೊಂಡು ಸ್ಕ್ವೇರ್ ಆಗಿ ಪೇಪರ್ನ ತೊಗೊಳ್ಳಿ. ಅದ್ರ ಮೇಲೆ ಒಂದು ಕಡೆ ಏನು ಮಾಡ್ತೀರಾ, ನೀವು ಕ್ವೆಶ್ಚನ್ನ ಬರೆದಿಟ್ಕೋತೀರಾ. ಓಕೆ, ಒಂದು ಕಡೆ ಕ್ವೆಶ್ಚನ್ನ ಬರೆದಿಡ್ತೀರಾ, ಅದರ ಉಲ್ಟಾ ಕಡೆ, ಅದರ ಇನ್ನೊಂದು ಕಡೆ ಇಲ್ಲೊಂದು ಟಿಶ್ಯೂ ಪೇಪರ್ ಇದೆ, ತೋರಿಸ್ತೀನಿ ರೀ. ಓಕೆ, ಸೊ ಇದು ಒಂದು ಶೀಟ್ ಆಫ್ ಪೇಪರ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಮುಂದ್ಗಡೆ ನೀವು ಪ್ರಶ್ನೆನ ಬರೀತೀರಾ, ಹಿಂದ್ಗಡೆ ಉತ್ತರನ ಬರೀತೀರಾ. ಓಕೆ, ಇದನ್ನು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಕರೀತಾರೆ. ಓಕೆ, ಸೊ ಆಗ ಪ್ರಶ್ನೆನ ಬರೆದ ಮೇಲೆ ಈ ಥರ ಒಂದು 100 ಕಾರ್ಡ್ ಮಾಡ್ಕೋಬೋದು, 100-200 ಕಾರ್ಡ್ಗಳು ಮಾಡ್ಕೋಬೋದು. ಓಕೆ, ನಿಮ್ಗೆ ಯಾವ್ಯಾವ ಟಾಪಿಕ್ ಕಷ್ಟ ಆಗ್ತಿದೆ ಅದರದ್ದೆಲ್ಲ ಪ್ರಶ್ನೆಗಳನ್ನ ಬರ್ಕೋಬೋದು. ಸೊ ಪ್ರಶ್ನೆನ ನೋಡಿದಾಗ ಕೆಳಗಿಟ್ಬಿಟ್ಟು ನೀವು ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ ಯಾವುದು ಕರೆಕ್ಟ್ ಆದ ಆನ್ಸರ್ ಅಂತ. ಆನ್ಸರ್ ಬರುತ್ತಾ ಬರಲ್ವಾ ಒಂದು 10-20 ಸೆಕೆಂಡ್ ಸ್ಪೆಂಡ್ ಮಾಡಬೇಕು. ಆನ್ಸರ್ ಬಂದರೆ ಹಿಂದೆ ತಿರುಗಿಸ್ಬಿಟ್ಟು ಆನ್ಸರ್ ಕರೆಕ್ಟ್ ಆಗಿದೆ ಅಂತ ನೋಡ್ತೀರಾ. ಆನ್ಸರ್ ಬರಲಿಲ್ಲ ಅಂದ್ರೂ ಹಿಂದೆ ತಿರುಗಿಸ್ಬಿಟ್ಟು ಕರೆಕ್ಟ್ ಆದ ಆನ್ಸರ್ ಇದನ್ನು ನಾನು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದನ್ನು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಅಂತೀವಿ. ತುಂಬ ಎಫೆಕ್ಟಿವ್ ಸ್ಟಡಿ ಟೂಲ್ ಆಗಿರುತ್ತೆ. ದಯವಿಟ್ಟು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾವುದೇ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಕಾನ್ಸೆಪ್ಟ್ ಅನ್ಸುತ್ತೆ ಅಲ್ವಾ, ಅದಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್
ಯೂಸ್ ಮಾಡೇ ಮಾಡಿ. ಓಕೆನಾ ಮಕ್ಕಳ? ಓಕೆ, ಡೇ 3 to 5 1 part a day, 2 hours revision ಪ್ಲಸ್ 1 hour MCQ ಡಯಾಗ್ರಾಮ್ ಪ್ರಾಕ್ಟೀಸ್. ಓಕೆ, ಇಲ್ಲಿ ಏನು ಹೇಳ್ತಿದ್ದಾರೆ, ದಿನಾಗ್ಲೂ 2 hour ನೀವು ಕಲಿಬೇಕು, ಅದರೊಟ್ಟಿಗೆ 1 hour MCQ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಡೆಫಿನೆಟ್ಲಿ ರಿಯಲಿಸ್ಟಿಕಲಿ ಇದು ಆಗೋದಿಲ್ಲ. ಸೊ ನಾನೇನು ಹೇಳ್ತೀನಿ, ಅಟ್ಲೀಸ್ಟ್ 1 hour ಏನಿದೆ ಸೈನ್ಸ್ ಮೇಲೆ ಸ್ಪೆಂಡ್ ಮಾಡಿ ಡೈಲಿ. ಅದರಲ್ಲಿ ½ an hour ಏನಿದೆ ನೀವು ಸ್ಟಡಿ ಮಾಡ್ಬೋದು, ½ an hour ಪ್ರಾಕ್ಟೀಸ್ ಮಾಡ್ಬೋದು, ಆಕ್ಟಿವ್ ರೀಕಾಲ್ ಮಾಡ್ಬೋದು. ಓಕೆನಾ? ಅಂದರೆ ½ an hour, ಅರ್ಧ ಗಂಟೆ ಏನು ಮಾಡ್ತೀರಾ, ದಿನ ಕನಿಷ್ಠ 1 ಗಂಟೆ ವಿಜ್ಞಾನದ ಮೇಲೆ ಖರ್ಚು ಮಾಡಬೇಕು. ಅದರಲ್ಲಿ ಅರ್ಧ ಗಂಟೆ ಏನು ಮಾಡ್ತೀರಾ, ಅಧ್ಯಯನ ಮಾಡ್ತೀರಾ. ಉಳಿದ ಅರ್ಧ ಗಂಟೆ ಸಕ್ರಿಯ ಪರಿಷ್ಕರಣೆ ಮಾಡ್ತೀರಾ. ಓಕೆನಾ ಮಕ್ಕಳ? ಅದನ್ನ MCQs ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಫ್ಲಾಶ್ ಕಾರ್ಡ್ಸ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡಬಹುದು. ಡೇ 6 to 7 ಫೋಕಸ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಅಕ್ರಾಸ್ ಸಬ್ಜೆಕ್ಟ್ಸ್ ಅಲ್ಲ, ಓನ್ಲಿ ಫಾರ್ ಸೈನ್ಸ್. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. 6ನೇ ದಿನದಿಂದ 7ನೇ ದಿನ, 10 ದಿನಗಳಲ್ಲಿ 6ನೇ ದಿನದಿಂದ 7ನೇ ದಿನ ಏನು ಮಾಡ್ತೀರಾ, ನೀವು ಹಿಂದಿನ ವರ್ಷದ ಪರಿಹರಿಸಲಾದ ಪ್ರಶ್ನೆಗಳನ್ನ ಬಗೆಹರಿಸ್ತೀರಾ. ಓಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಯಾವ ಟಾಪಿಕ್ ಅಗೇನ್ ನಿಮಗೆ ಚಾಲೆಂಜಿಂಗ್ ಅನ್ನಿಸ್ತಿದೆ, ಯಾವ ಟಾಪಿಕ್ ತುಂಬಾನೇ ಕಷ್ಟ ಆಗ್ತಿದೆ, ಅದರ ಮೇಲೆ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳನ್ನ ಬಗೆಹರಿಸ್ತೀರಾ. PYQsನ ಸಾಲ್ವ್ ಮಾಡ್ತೀರಾ. PYQs ಎಲ್ಲಿ ಸಿಗುತ್ತೆ? ಪರೀಕ್ಷೆ ಆ್ಯಪಲ್ಲಿ ಸಿಗುತ್ತೆ. ಪರೀಕ್ಷೆ ಆ್ಯಪ್ನಲ್ಲಿ ಸ್ಟಡಿ ಸೆಕ್ಷನಲ್ಲಿ ನಿಮಗೆ ಚಾಪ್ಟರ್ ವೈಸ್ ನೋಟ್ಸ್ ಆ್ಯಂಡ್ PYQ ಸಿಗುತ್ತೆ. ಅಥವಾ ನಮ್ಮ ಚಾನಲಲ್ಲಿ 1 short ವಿಡಿಯೋಸ್ ಇದೆ ಅಲ್ವಾ, 1 short ವಿಡಿಯೋಸಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ PYQs ಏನಿದೆ ಸಿಗುತ್ತೆ. ಟೆಸ್ಟ್ ಯೋರ್ ಸೆಲ್ಫ್ ಕಾನ್ಸ್ಟೆಂಟ್ಲಿ. ದ ಮೋರ್ ಯು ರೀಕಾಲ್ ದ ಸ್ಟ್ರಾಂಗರ್ ಯೋರ್ ಮೆಮರಿ ಗೆಟ್ಸ್. ನಾ ಹೇಳ್ದಂಗೆ ಬ್ರೈನ್ ಏನಿದೆ ಎಷ್ಟು ಕೆಲಸ ಮಾಡತ್ತೆ ಅಷ್ಟು ಗಟ್ಟಿಯಾಗಿ ನೆನಪನ್ನ ಇಟ್ಕೊಳ್ಳತ್ತೆ. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ ಡೇ 8 to 10 ಏನು ಮಾಡ್ತೀರಾ, ಫೈನಲ್ ಸ್ಪ್ರಿಂಟ್. ಓಕೆ, ಡೇ 8 to 10 ಅಂದರೆ ಡೇ 8 to 10 ಆಲ್ಮೋಸ್ಟ್ ನಿಮ್ಮ ಗ್ಯಾಪ್ ಡೇಸ್ಗೆ ಬರುತ್ತೆ. ಓಕೆನಾ? 10, 20, 21, 22 ಇದರಲ್ಲಿ ನಿಮ್ಮ ಫೈನಲ್ ಸ್ಪ್ರಿಂಟ್ನ ಮಾಡಬೇಕು. ಏನೇನು ಕಲ್ತಿದ್ದೀರಾ ಅಲ್ವಾ, ಅದನ್ನು ಧಮಾಕೆದಾರಾಗಿ ನೀವು ರಿವೈಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀರಾ, ರಿವ್ಯೂ ವೀಕ್ ಪಾಯಿಂಟ್ಸ್ ಕ್ವಿಕ್ಲಿ. ಓಕೆ, ಎಲ್ಲೆಲ್ಲಿ ಕಮ್ಜೋರ್ ಆಗ್ತಿದ್ದೀನಿ ನಾನು, ಎಲ್ಲೆಲ್ಲಿ ನನಗೆ ಅರ್ಥ ಆಗ್ತಿಲ್ಲ, ಅದನ್ನು ಬೇಗ ಐಡೆಂಟಿಫೈ ಮಾಡ್ತೀರಾ. ಓಕೆ, ಆ್ಯಂಡ್ 1 hour per rapid focused revision. ಓಕೆ, ದಿನಾಗ್ಲೂ ಗ್ಯಾಪ್ ಡೇಸಲ್ಲಿ ಮಾತ್ರ ನೀವು ಓದಲೇಬೇಕು. 1 hour ಅಲ್ಲ ಸೈನ್ಸಿಗೆ, ನೀವು 6 to 8 hours ಓದಲೇಬೇಕು. ಓಕೆ, ಸೊ ಆವಾಗ ಓದ್ಕೋಬೇಕಾದ್ರೂ ಕೂಡ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನ ಮಿಕ್ಸ್ ಮಾಡಬೇಡಿ. 2 hours ನೀವು ಫಿಸಿಕ್ಸ್ನ ಓದ್ಕೋತೀರಾ ಅಂದರೆ ಬರೀ ಫಿಸಿಕ್ಸ್ನ ಓದ್ಕೋಬೇಕು. ಬಯಾಲಜಿನ ಓದ್ಕೋತೀರಾ ಅಂದರೆ ಬರೀ ಬಯಾಲಜಿನ ಓದ್ಕೋಬೇಕು. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಪ್ರಾಕ್ಟೀಸ್ MCQs 5 to 10 ಕ್ವೆಶನ್ಸ್ ಪರ್ ಟಾಪಿಕ್. ನಾನೇನು ಮಾಡ್ತಿದ್ದೆ, ನ್ಯೂಟ್ರಿಷನ್ ಲೈಫ್ ಪ್ರಾಸೆಸಲ್ಲಿ ನ್ಯೂಟ್ರಿಷನ್ನ ತೊಗೊಂಡ್ರೆ ನ್ಯೂಟ್ರಿಷನ್ ಬಗ್ಗೆ 5ರಿಂದ 10 MCQsನ ಸಾಲ್ವ್ ಮಾಡ್ತಿದ್ದೆ. ಓಕೆ, MCQs ಯಾಕಂದರೆ ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು, ಬಟ್ ನೀವು ಥಿಂಕ್ ಕೂಡ ಮಾಡ್ತೀರಾ MCQನ ಸಾಲ್ವ್ ಮಾಡಬೇಕಾದ್ರೆ. ಓಕೆ, ಸೊ ಟ್ರೈ ಟು ಡೂ ದ್ಯಾಟ್. ಓಕೆನಾ? ಅಂದರೆ ಒಂದೇ ಒಂದು ಪರಿಕಲ್ಪನೆ, ಜೀವಕ್ರಿಯೆಗಳಲ್ಲಿ ಪೋಷಣೆ ಏನಿದೆ ಇದ್ರ ಬಗ್ಗೆ ನಾನು 5ರಿಂದ 10 ಬಹು ಆಯ್ಕೆಯ ಪ್ರಶ್ನೆನ ಬಗೆಹರಿಸ್ತಿದ್ದೆ. ಯಾಕಂದರೆ ಬಹು ಆಯ್ಕೆ ಪ್ರಶ್ನೆನ ತುಂಬಾ ಸುಲಭವಾಗಿ ತುಂಬಾ ಬೇಗ ನೀವು ಬಗೆಹರಿಸಬಹುದು, ಆದ್ರೆ ತುಂಬಾ ಆಲೋಚನೆನ ಕೂಡ ಈ ಕ್ರಿಯೆಯಲ್ಲಿ ನೀವು ಮಾಡಬಹುದು. ಓಕೆ ನಮ್ಮ ಮಕ್ಕಳ? ನೆಕ್ಸ್ಟ್ ಡೇ 10 ಸ್ಪೀಡ್ ರೀಡ್ ನೋಟ್ಸ್ ಅಂಡ್ ವಿಡಿಯೋಸ್. ಓಕೆ, ಸೊ ನೀವು 20 ಸೆಕೆಂಡ್ ಏನಿದೆ ನಮ್ಮ ಚಾನೆಲ್ನಲ್ಲಿ ಡೆಫಿನೆಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈವ್ ಅಂತೂ ನಾವು ಮಾಡ್ತೀವಿ. 22ನೇ ತಾರೀಕು ನಿಮಗೆ ಲೈವ್ ಇರುತ್ತೆ, ನಮ್ಮ ಯೂಟ್ಯೂಬಲ್ಲಿ ಲೈವ್ ಇರುತ್ತೆ ನಿಮಗೋಸ್ಕರ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಪ್ರತಿ ಒಂದು 13 ಅಧ್ಯಾಯಗಳನ್ನ ನೋಟ್ಸ್ಗಳೇನು ಮಾಡ್ಕೊಂಡಿರ್ತೀರ ಅದನ್ನ ಕ್ವಿಕ್ ಆಗಿ ಓದಕ್ಕೆ ಶುರು ಮಾಡಬೇಕು. ಓಕೆ, ಎಷ್ಟೊಂದು ಜನ ಈಗ್ಲೂ ಬಂದ್ಬಿಟ್ಟು ಇನ್ನೂ ಓದಕ್ಕೆ ಶುರು ಮಾಡಿಲ್ಲ, ಇದನ್ನೇ ಹೇಳ್ತಿದ್ದೀರಾ. ಎಷ್ಟೊಂದು ಜನ ಎದ್ದೊಳದೆ 22ನೇ ತಾರೀಕು. ಎಷ್ಟೊಂದು ಜನ ಈ ವಿಡಿಯೋನ ನೋಡೇ ಇರಲ್ಲ, 22ನೇ ತಾರೀಕು ಎದ್ದೊಳ್ತಾರೆ, ಓ ಸೈನ್ಸ್ ಎಕ್ಸಾಮ್ ಇದೆ ನಾಳೆ ಅಂತ ಎದ್ದೊಳ್ತಾರೆ. ಅವತ್ತು ಬಂದ್ಬಿಟ್ಟು ಪಾಸಿಂಗ್ ಪ್ಯಾಕೇಜ್ ಕೊಡಿ, ಫಿಕ್ಸ್ ಕ್ವೆಶನ್ಸ್ ಇದು, ಇದೇ ಕ್ವೆಶನ್ಸಿಂದ ಬರುತ್ತಾ, ಯಾವ ಕ್ವೆಶನ್ಸ್ ಬರುತ್ತೆ, ಬೋರ್ಡ್ ಪೇಪರ್ ಕೊಡಿ, ಇದೆಲ್ಲ ನಾಟಕಗಳು, ಇದೆಲ್ಲ ಶಾರ್ಟ್ಕಟ್ಗಳು ಶುರು ಮಾಡ್ತಾರೆ. ಡೋಂಟ್ ಬಿ ಅ ಪಾರ್ಟ್ ಆಫ್ ದ್ಯಾಟ್ ಪಾಪ್ಯುಲೇಷನ್. ಬಿ ಪ್ರೊಆಕ್ಟಿವ್. ಇವಾಗ್ಲಿಂದಾನೇ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ರೆಸ್ಟ್ ಆ್ಯಂಡ್ ಸ್ಟೇ ಕಾಮ್, ರಿಲ್ಯಾಕ್ಸ್ ಆ್ಯಂಡ್ ಟ್ರಸ್ಟ್ ಯೋರ್ ಪ್ರೆಪ್. ನೀವು 20 ಸೆಕೆಂಡ್ ನಾ ಹೇಳಿದ್ದನ್ನೆಲ್ಲ 20 ಸೆಕೆಂಡ್ವರೆಗೂ ಮಾಡಿದ್ರೆ ಯು ವಿಲ್ ಬಿ ಅ ಫ್ರೀ ಬರ್ಡ್ ಆನ್ 20 ಸೆಕೆಂಡ್. ನಾನು ಆರಾಮಾಗಿ ಸ್ವಚ್ಛಂದವಾಗಿ ಮಲ್ಕೋಬಹುದು, 8ರಿಂದ 10 ಗಂಟೆ ಮಲ್ಕೋಬಹುದು ಅನ್ನೋ ಫ್ರೀಡಮ್ ನಿಮ್ಮದು ಖಂಡಿತ ಆಗುತ್ತೆ. ಐ ವಿಶ್ ಎವ್ರಿ ಒನ್ ಹೂ ಸೀಸ್ ದಿಸ್ ವಿಡಿಯೋ ಇಸ್ ದ್ಯಾಟ್ ಫ್ರೀ ಬರ್ಡ್ ಆನ್ 20 ಸೆಕೆಂಡ್. ನನಗೆ ಯಾರೂ 20 ಸೆಕೆಂಡ್ ಪ್ಯಾನಿಕ್ ಆಗ್ತಿರೋ ಹಾಗೆ ನನಗೆ ಭಯ ಆಗ್ತಿದೆ, ಆಂಗ್ಸೈಟಿ ಆಗ್ತಿದೆ, ಈ ಮಕ್ಕಳು ದಯವಿಟ್ಟು ಹಂಗಾಗಬಾರ್ದು ಅನ್ನೋದು ನನ್ನ ಆಸೆ. ದಯವಿಟ್ಟು
ನೀವು ರೆಸ್ಟ್ ಮಾಡೋ ರೀತಿ ಪ್ರಿಪೇರ್ ಆಗಬೇಕು. ಓಕೆ, ಪ್ರಿಪೇರ್ ಈಗಲಿಂದಾನೇ ಶುರು ಮಾಡಿಬಿಟ್ರೆ ಅವತ್ತು ನೀವು ರೆಸ್ಟ್ ಮಾಡ್ಬೋದು. ಓಕೆನಾ ಮಕ್ಕಳ? ರೆಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆರ್ ಕೀ ಆನ್ ದ ಫೈನಲ್ ಡೇ. ಕೀಪ್ ಯೋರ್ ಮೈಂಡ್ ಫ್ರೆಶ್ ಆ್ಯಂಡ್ ಟ್ರಸ್ಟ್ ಯೋರ್ ಪ್ರಿಪ್ರೇಷನ್. ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂದರೆ 22nd ನೈಟು ನೀವು ಎಷ್ಟು ನಿದ್ದೆ ಮಾಡಬೇಕು, ನಂಬಿಕೆಯಲ್ಲಿ ನಿದ್ದೆ ಮಾಡಬೇಕು. ನೀವು ನಾನು ಈ ರೇಂಜಿಗೆ ಪ್ರಿಪೇರ್ ಆಗಿದ್ದೀನಿ, ನನಗೇನು ಟಚ್ ಮಾಡೋಕ್ಕಾಗಲ್ಲ, ಆ ಕಾನ್ಫಿಡೆನ್ಸಲ್ಲಿ ನೀವು ನಿದ್ದೆ ಮಾಡಬೇಕು. ದಟ್ ಶುಡ್ ಬಿ ಯೋರ್ ಪ್ರಿಪ್ರೇಷನ್ ಅಂಟಿಲ್ ದ 22nd. ಎಕ್ಸ್ಟ್ರಾ ಟಿಪ್ಸ್ ಏನು? ಪೊಮೊಡೋರೋ ಟೆಕ್ನಿಕ್ನ ಯುಟಿಲೈಸ್ ಮಾಡಿ. ಪೊಮೊಡೋರೋ ಟೆಕ್ನಿಕ್ ಏನು ಹೇಳುತ್ತೆ? ಯಾವುದೇ ಸ್ಟಡಿನ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ತುಂಬ ಕಷ್ಟ. 25 ಮಿನಿಟ್ಸ್ ಓದ್ಕೋಬೇಕು, ಕಂಟಿನ್ಯೂಸ್ ಆಗಿ 5 ಮಿನಿಟ್ಸ್ ಬ್ರೇಕ್ ತೊಗೋಬೇಕು. ಅದಾದಮೇಲೆ ಮತ್ತೆ 25 ಮಿನಿಟ್ಸ್ನ ಓದ್ಕೋಬಹುದು. ಸೊ ಇದನ್ನೇ ನಾವು ನಮ್ಮ ಸ್ಟಡಿ ವಿತ್ ಮೀ ವಿಡಿಯೋಸಲ್ಲಿ ಏನು ಇನ್ಕಾರ್ಪೊರೇಟ್ ಮಾಡಿದ್ದೀವಿ. 1 hour ಸ್ಟಡಿ ವಿತ್ ಮೀ ವಿಡಿಯೋ, 2 hours ಸ್ಟಡಿ 3 hours ಸ್ಟಡಿ ವಿತ್ ಮೀ ವಿಡಿಯೋ ಎರಡೂ ಇರುತ್ತೆ. ಲಿಂಕ್ಗಳನ್ನ ನಾನು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನು ಇದೆ, ಏನು ಇವತ್ತು 13, ಸೊ ನಾಳೆ 14th ಒಂದು ಬಯಾಲಜಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಡಿಯೋ ಹೋಗುತ್ತೆ. ಆ್ಯಂಡ್ 11th ಏನಿದೆ ಕೆಮಿಸ್ಟ್ರಿದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಡಿಯೋ ಹೋಗಿದೆ. ಸೊ ಆ 2 ವಿಡಿಯೋಗಳ ಲಿಂಕ್ನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಆ ಥರ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ಸ್ನ ಕೊಟ್ಟಿದ್ದೀನಿ. ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೋಡಿ. ದಯವಿಟ್ಟು ಆ ವಿಡಿಯೋಸ್ನ ಕೂಡ ವಾಚ್ ಮಾಡಿ. ಓಕೆ, ಬಯಾಲಜಿ ನಾಳೆ ಬರುತ್ತೆ, ಬಟ್ ಲಿಂಕ್ ಹಾಕಿರ್ತೀನಿ, ನನಗೆ ಸಿಕ್ಕಿದ್ರೆ, ಅಥವಾ ನಾಳೆ ಏನಿದೆ ಲಿಂಕ್ ಅಪ್ಡೇಟ್ ಆಗುತ್ತೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಬಂದು ವಾಚ್ ಮಾಡಿ. ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದಲ್ಲಿ ನೀವು ಮಿಸ್ ಮಾಡಲೇಬಾರ್ದು, ನೀವು ಓದಲೇಬೇಕು. ಆ ರೀತಿಯ ಪರಿಕಲ್ಪನೆಗಳ ವಿಡಿಯೋ ಮಾಡಿದ್ದೀನಿ. ರಸಾಯನಶಾಸ್ತ್ರ ವಿಡಿಯೋ ಆಲ್ರೆಡಿ ಹೋಗಿದೆ, ಅದರ ಲಿಂಕ್ ಹಾಕಿರ್ತೀನಿ. ಜೀವಶಾಸ್ತ್ರದ ವಿಡಿಯೋ ನಾಳೆ ಹೋಗುತ್ತೆ, ಅದರ ಲಿಂಕು ಬಂದ ಮೇಲೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ. ಓಕೆನಾ? ಮಿಸ್ ಮಾಡಿದೆ, ಅದನ್ನು ಕೂಡ ನೋಡಿ. ನೆಕ್ಸ್ಟು eat well, stay hydrated. ದಯವಿಟ್ಟು ಏನನ್ನೇ ಬಿಟ್ಟರು ಊಟ, ತಿಂಡಿ, ನೀರು ಇದನ್ನು ಬಿಡಲೇಬೇಡಿ. ನಿದ್ದೆನೂ ಆದಷ್ಟು 6 hour ಮಾಡಿ ಸಾಕು, 6 ಗಂಟೆಗಳು ಸಾಕು ನಿಮಗೆ ಈ ಪಾಯಿಂಟಲ್ಲಿ. ಬಟ್ ಊಟ, ತಿಂಡಿ, ನಿದ್ದೆ, ನೀರು ದಯವಿಟ್ಟು ಬಿಡಬೇಡಿ. ಬಿಸಿಲು ಜಾಸ್ತಿ ಆಗಿದೆ ಹೊರಗಡೆ, ಡಿಹೈಡ್ರೇಟೆಡ್ ಆದರೆ ನೀವು ಬಾಡಿ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವೆಷ್ಟೇ ಅಂದ್ಕೊಳ್ಳಿ ಮಕ್ಕಳ, ಓದು, ಕೆರಿಯರು, ದುಡ್ಡು, ಫ್ಯಾಮಿಲಿ ಎಲ್ಲದಕ್ಕಿಂತ ಜಾಸ್ತಿ ಹೆಲ್ತು. ಬಿಕಾಸ್ ಹೆಲ್ತ್ ಕೆಟ್ಟೋದ್ರೆ ಇದು ಯಾವುದನ್ನು ನಾವು ನೋಟಿಸ್ ಮಾಡೋಕ್ಕಾಗಲ್ಲ. ಓಕೆ, ಫ್ಯಾಮಿಲಿನೂ ನೋಡೋಕ್ಕಾಗಲ್ಲ, ಓದೋದನ್ನು ನೋಡೋಕ್ಕಾಗಲ್ಲ, ಸಕ್ಸಸ್ಸು, ಕೆರಿಯರ್ ಏನೂ ಬರೋದಿಲ್ಲ ಹೆಲ್ತ್ ಹಾಳಾದರೆ. ಸೊ ಹೆಲ್ತ್ನ ಫಸ್ಟು ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಸ್ಲೀಪ್ ಅರ್ಲಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ, ಬಟ್ ಅಟ್ಲೀಸ್ಟ್ ಒಂದು 6 to 8 hours ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಬ್ರೈನ್ ಏನು ಸ್ಲೀಪ್ ಬಗ್ಗೆ ಆಗಿರುವಂಥ ರಿಸರ್ಚ್ ಏನನ್ನ ಹೇಳುತ್ತೆ ಅಂದರೆ, ನಾವು ಒಂದೇ ಒಂದು ದಿನ 5 hourಗಿನ್ನ ಕಡಿಮೆ ನಿದ್ದೆ ಮಾಡಿದ್ರೆ ನಮ್ಮ ಬ್ರೈನಲ್ಲಿ ತುಂಬಾ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿದ್ದೆ ಏನಿದೆ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ನಾವು ನಿದ್ದೆ ಮಾಡುವಾಗ ಬಾಡಿ ತಾನೇ ರಿಪೇರ್ ಆಗುತ್ತೆ ಮಕ್ಕಳ. ಆ್ಯಕ್ಚುಲಿ ರಿಸರ್ಚ್ ಹೇಳ್ತಿದೆ, ಯಾರಾದರೂ ಜಾಸ್ತಿ ಏನು 1 ದಿನ 2 ದಿನ 5 hourಗಿನ್ನ ಕಡಿಮೆ ನಿದ್ದೆ ಮಾಡಿದ್ರೆ ಅವ್ರಿಗೆ ಕ್ಯಾನ್ಸರ್ ರೀತಿಯ ರೋಗಗಳು, ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ರೀತಿಯ ರೋಗಗಳು ಇದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಇಂಥ ಜನರಲ್ಲಿ. ಓಕೆ, ಅಷ್ಟು ಇಂಪಾರ್ಟೆಂಟ್ ನಮಗೆ ನಿದ್ದೆ. ಓಕೆನಾ? ಸೊ ನಿದ್ದೆನ ದಯವಿಟ್ಟು ಕಾಂಪ್ರಮೈಸ್ ಮಾಡಬೇಡಿ. 6 to 8 hours ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ವಿತ್ ದ್ಯಾಟ್, yes, you have got this. 10 days, clear plan, real effort, that's all it takes. ಕರೆಕ್ಟಾಗಿ ಹೇಳ್ತಿದೆ. 10 ದಿನ ಒಂದು ಕ್ಲಿಯರ್ ಆಗಿ ನೀವು ಪ್ಲ್ಯಾನನ್ನು ಹಾಕಬೇಕು. ನಿಜವಾಗ್ಲೂ ನಿಮಗೆ ನೀವು ಸಾಕ್ಷಿ ಆಗೋ ಹಂಗೆ ಶ್ರಮನ ಹಾಕಬೇಕು. ಅಷ್ಟೇ ಬೇಕಾಗಿರೋದು. ಓಕೆ, ಬೇರೆ ಏನು ಎಕ್ಸ್ಟ್ರಾ ಫ್ಯಾನ್ಸಿಯಾಗಿ ನೀವೇನು ಮಾಡೋಕ್ಕೆ ನೆಸೆಸಿಟಿ ಇಲ್ಲ. ಫಾಲೋ ದ ಸ್ಕೆಡ್ಯೂಲ್, ಟ್ರಸ್ಟ್ ದ ಪ್ರಾಸೆಸ್ ಆ್ಯಂಡ್ ವಾಕ್ ಇನ್ ಟು ದ ಎಕ್ಸಾಮ್ ಹಾಲ್ ವಿತ್ ಫುಲ್ ಕಾನ್ಫಿಡೆನ್ಸ್. ಚೆನ್ನಾಗಿ ಪ್ರಿಪೇರ್ ಆಗಿ ಆದಷ್ಟು ಎಫರ್ಟ್ಸ್ನ ಹಾಕಿ, ಆ್ಯಂಡ್ ಆ ಎಕ್ಸಾಮ್ ಹಾಲ್ ಏನಿದೆ ಅದಕ್ಕೆ ಫುಲ್ ಕಾನ್ಫಿಡೆನ್ಸಲ್ಲಿ ನೀವು ಕಾಲನ್ನು ಇಡಿ. ಸೊ ಇಲ್ಲಿ ಬ್ರೀಫ್ ಆಗಿ ಹೇಳಿದ್ದೀನಿ. 1 to 2 ಡೇ ಏನು ಮಾಡಬೇಕು, ಪ್ಲ್ಯಾನ್ ಮತ್ತು ಆರ್ಗನೈಸ್ ಮಾಡಬೇಕು. 3 to 7 ಆ್ಯಕ್ಟಿವ್ ರೀಕಾಲ್ ಮಾಡಬೇಕು. 8 to 10 ಫೈನಲ್ ಸ್ಪ್ರಿಂಟ್. ನಾನು ಏನೇನು ಓದ್ಕೊಂಡಿದ್ದೀನಿ, ಯಾವ್ದು ಮಿಸ್ ಮಾಡಿದ್ದೀನಿ, ಪಟ ಅಂತ 8 to 10th ಡೇ ನೀವು ರಿಸಾಲ್ವ್ ಮಾಡಬೇಕು. ಓಕೆನಾ? ಸೊ ದಟ್ ವಾಸ್ ದ ಪಾಯಿಂಟ್ ಆಫ್ ದಿಸ್ ವಿಡಿಯೋ ಮಕ್ಕಳ. ಇದೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ. ನೌ ಇಸ್ ದ ಟೈಮ್. 22nd March ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ಲೀಸ್ ಪುಟ್ ಇನ್ ಯೋರ್ ರಿಯಲ್ ಎಫರ್ಟ್ಸ್. ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ದ ಬೆಸ್ಟ್
ಪಾಸಿಬಲ್ ಮಾರ್ಕ್ಸ್. ಓಕೆ, ಸೊ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಈ ಟೈಮಲ್ಲಿ ನೀವು ಪರೀಕ್ಷೆಗೆ ಸಬ್ಸ್ಕ್ರೈಬ್ ಮಾಡಲೇಬೇಕಾಗತ್ತೆ, ಬಿಕಾಸ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಲೈವ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಈಗ ನಮ್ಮ ಪರೀಕ್ಷೆ ಚಾನಲಲ್ಲಿ ಹೋಗಲಿಕ್ಕೆ ಶುರು ಆಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಈಗಲೇ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಇನ್ ಟುಡೇಸ್ ವಿಡಿಯೋ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.